ನಮಸ್ಕಾರ. ಮೈಸೂರಿನಲ್ಲಿ ರಿಂಗ್ ರೋಡ್ ಪಕ್ಕದಲ್ಲೇ ನೀವೇನಾದ್ರೂ ಒಂದು ಒಳ್ಳೆ ಪ್ರಾಪರ್ಟಿ, ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಇರುವಂತಹ ಪ್ರಾಪರ್ಟಿ ನೋಡ್ತಾ ಇದ್ದರೆ ನೋಡಿ, ಇಲ್ಲಿದೆ. ನಾನು ತೋರಿಸ್ತಾ ಇರುವಂಥದ್ದು ಸರಿಸುಮಾರು 6,500 ಸ್ಕ್ವೇರ್ ಫೀಟು ರಿಂಗ್ ರೋಡ್ಗೆ ಇರುವಂಥದ್ದು. ಯಾವ ರಿಂಗ್ ರೋಡು ಅಂತ ಹೇಳ್ತೀನಿ. ಫಸ್ಟ್ ನೀವು ಜಾಗ ನೋಡ್ಕೊಳ್ಳಿ. ಇದೇ ಜಾಗ ಟೋಟಲ್ 6,500 ಸ್ಕ್ವೇರ್ ಫೀಟ್ ಇದೆ. ಇದು ರಿಂಗ್ ರೋಡ್. ಯಾವ ರಿಂಗ್ ರೋಡು ಅಂತಂದರೆ ನೋಡಿ, ಫ್ರಮ್ ದೇವೇಗೌಡ ಸರ್ಕಲಿಂದ APMC ಯಾರ್ಡ್ ಈ ಹಾದಿಲಿ ಸರಿಸುಮಾರು ನೀವು ಅರೌಂಡ್ 1.5 ಕಿಲೋಮೀಟರ್ 2 ಕಿಲೋಮೀಟರ್ಸ್ ಹೋದಲ್ಲಿ APMC ಯಾರ್ಡ್, ನಂಜನಗೂಡು ರೋಡ್ APMC ಯಾರ್ಡು ಅಥವಾ ಅಂದರೆ JP ನಗರ ರಿಂಗ್ ರೋಡ್ ಜಂಕ್ಷನ್ಗೆ ಹೋಗಿ ಸೇರುವಂತಹ ರಸ್ತೆಯಲ್ಲಿರುವಂತಹ ಬಲಭಾಗಕ್ಕೆ, ಅಂದರೆ JP ನಗರದಿಂದ ಬರ್ತಾ ಇದ್ದೀರಾ ಅಂದರೆ APMC ಯಾರ್ಡ್ ಕಡೆಯಿಂದ ಬಲಭಾಗಕ್ಕೆ ಬರುತ್ತೆ. ದೇವೇಗೌಡ ಸರ್ಕಲ್ ಕಡೆಯಿಂದ ಬರ್ತಾ ಇದ್ದರೆ ಎಡಭಾಗಕ್ಕೆ ಬರುವಂತಹ ಸರಿಸುಮಾರು 6,500 ಸ್ಕ್ವೇರ್ ಫೀಟು ರೋಡಿಗೆ 58 ಅಡಿ ಇದೆ. ಹಿಂಭಾಗಕ್ಕೆ ಸರಿಸುಮಾರು 117 ಅಡಿ. ಸೊ ಟೆಕ್ನಿಕಲಿ 6,500 ಸ್ಕ್ವೇರ್ ಫೀಟ್ ಇರುವಂಥದ್ದು. ಇದು ಯಾವ ಸರ್ವೆ ನಂಬರು, ಯಾವ ಗ್ರಾಮ, ಯಾವ ಇದಕ್ಕೆ ಏನಕ್ಕೆ ಸೇರ್ತದೆ? ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮೂಡಾದಿಂದ ಕನ್ವರ್ಷನ್ ಆಗಿರುವಂಥದ್ದು ಮತ್ತು ಲಲಿತಾದ್ರಿ ಪುರ ಗ್ರಾಮಕ್ಕೆ ಸೇರುವಂಥದ್ದು. ವರ್ಣ ಹೋಬಳಿ ಲಲಿತಾದ್ರಿ ಪುರಕ್ಕೆ ಸೇರುವಂಥದ್ದು ಲಲಿತಾದ್ರಿ ನಗರ. ಇವಾಗ ತೋರಿಸ್ತಾರೆ ನೋಡಿ, ಇದೆಲ್ಲ ಲಲಿತಾದ್ರಿ ನಗರ. ಇದೇನಿದ್ರ ಮುಂಭಾಗದಲ್ಲಿರುವಂಥದ್ದೆಲ್ಲ ಲಲಿತಾದ್ರಿ ನಗರ. ಅದ್ರ ಪಕ್ಕದಲ್ಲೇ ಲಲಿತಾದ್ರಿ ಪುರ ಅಂತ ಇದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಡೆವಲಪ್ಮೆಂಟ್ ಆಗಿರುವಂಥದ್ದು. ಇದ್ರ ಹಿಂಭಾಗದಲ್ಲಿರೋದೆಲ್ಲ ಶ್ರೀನಿವಾಸ್ IPS ನಗರ. ಹಿಂಭಾಗದಲ್ಲಿ ಶ್ರೀನಿವಾಸ್ IPS ನಗರ ಇದೆ. ಮುಂಭಾಗದಲ್ಲಿ ಲಲಿತಾದ್ರಿ ಪುರ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅಲಾಟ್ ಆಗಿರುವಂತಹ ಸೈಟ್ಗಳಿರುವಂತಹ ಮುಂಭಾಗದಲ್ಲೇ ಏನೇನೋ ಇದರ ಏನು ಅಡ್ವಾಂಟೇಜಸ್ ಆಫ್ ದಿಸ್, ಯಾಕೆ ಇದನ್ನು ನಾನು ಕಮರ್ಷಿಯಲ್ ಪ್ರಾಪರ್ಟಿ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, APMC ಯಾರ್ಡ್ 2 ಕಿಲೋಮೀಟ್ರಲ್ಲಿದೆ. ನೀವು ಕೋಲ್ಡ್ ಸ್ಟೋರೇಜ್ ಮಾಡಬೇಕು ಅಥವಾ ಗೋಡೌನ್ ಮಾಡ್ಕೋಬೇಕು ಅಂತ ಇರೋರಿಗೂ ಬಹಳ ಸೂಕ್ತವಾಗಿರುವಂಥದ್ದು. ಈಗ ಈ ಭಾಗದಲ್ಲಿ ಸರಿಸುಮಾರು 8,000 to 10,000 ಮನೆಗಳಿದೆ. ಅದಕ್ಕೂ ಹೆಚ್ಚು ಮನೆಗಳಿರ್ಬೋದು. ಸೊ ಇಲ್ಲಿ ನೀವು ಕಮರ್ಷಿಯಲ್ ಆ್ಯಕ್ಟಿವಿಟಿ ಅಂದರೆ ಚೌಲ್ಟ್ರಿ ಕಟ್ಬೋದು, ಅಥವಾ ಏನಾದ್ರು ಲಾಡ್ಜಿಂಗ್ ಥರದ್ದು ಕಟ್ಬೋದು, ಚೌಲ್ಟ್ರಿ ಕಮ್ ಲಾಡ್ಜಿಂಗ್ ಕಟ್ಬೋದು, ಅಥವಾ ಅಂಗಡಿ ಮಳಿಗೆಗಳು ನೋಡಿ. ಇವಾಗ ಆಗಲೇ ತೋರಿಸ್ತೀನಿ ಒಂದ್ಸರಿ. ಭಾಳಷ್ಟು ಈಗಾಗಲೇ ಈ ಥರ ಮೇಯ್ನ್ ರೋಡ್ಗೆ ಭಾಳಷ್ಟು ಅಂಗಡಿ ಮಳಿಗೆಗಳನ್ನ ಕಟ್ಟಿ ಬಾಡಿಗೆ ತೊಗೋತಾ ಇದ್ದಾರೆ. ಸೊ ಅದೇ ಥರ ಇರುವಂಥದ್ದು. ಪಕ್ಕದಲ್ಲಿ ಸರ್ವಿಸ್ ರೋಡ್ ಇದೆ. ಸರ್ವಿಸ್ ರೋಡ್ ಪಕ್ಕದಲ್ಲೇ ಇರುವಂಥದ್ದಿದು. ಇದು ಸರ್ವಿಸ್ ಪಕ್ಕದಲ್ಲೇ ಇರುವಂಥದ್ದಿದು. ಸೊ ಮೈಸೂರು ಸಿಟಿ ಸೆಂಟರಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಗೆ ಬರಲಿಕ್ಕೆ? ಅಥವಾ ಬೆಂಗಳೂರಿಂದ ಬರ್ತಾ ಇದ್ರೆ ಇಲ್ಲಿಗೆ ಬರೋದು ಹೆಂಗೆ ಅಂತಂದರೆ, ಅವತ್ತಿನ ದಿವಸದಲ್ಲಿ ಕೊಲಂಬಿಯಾ ಏಷ್ಯಾ ಹಾಸ್ಪಿಟ್ಲ್ ಇತ್ತು. ನೀವು ಬೆಂಗಳೂರಿಂದ ಬರ್ತಾ ಇದ್ದಲ್ಲಿ ಬಲಭಾಗಕ್ಕೆ ಕೊಲಂಬಿಯಾ ಏಷ್ಯಾ ಇತ್ತು, ಅಥವಾ ಮಣಿಪಾಲ್ ಹಾಸ್ಪಿಟಲ್. ಅಲ್ಲದೆ ಎಡಭಾಗಕ್ಕೆ ತಿರುಗಿದೆ ಸರಿಸುಮಾರು ನೀವು ಒಂದು 4 ಕಿಲೋಮೀಟ್ರ್ ಹಾದು ಬಂದಲ್ಲಿ ಎಡಭಾಗದಲ್ಲೇ ಇರುವಂಥದ್ದಿದು. ಸೊ ದಿಸ್ ಪ್ರಾಪರ್ಟಿ ಈಸ್ ಫಾರ್ ಸೇಲ್. ಅಬ್ಸಲ್ಯೂಟ್ಲಿ ರೈಟ್ ಫಾರ್ ಮೇಕಿಂಗ್ ಕಮರ್ಷಿಯಲ್ ಆ್ಯಕ್ಟಿವಿಟಿಗೆ ಭಾಳ ಸೂಕ್ತವಾಗಿರುವಂಥದ್ದು. ನೀವು ಹೋಟೆಲ್ ಮಾಡ್ಬೋದು, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಬೋದು, ಚೌಲ್ಟ್ರಿ ಮಾಡ್ಬೋದು, ಅಥವಾ ಸ್ಟೋರೇಜ್ ಮಾಡ್ಬೋದು. ಸ್ಟೋರೇಜ್ ಅಂದರೆ ಗೊಡೋನ್ ಥರ ಮಾಡ್ಬೋದು. ಯಾಕಂದರೆ APMC ಯಾರ್ಡ್ ಹತ್ತಿರದಲ್ಲೇ ಇರೋದ್ರಿಂದ ನೀವು ಯಾರು ನಾವು APMC ಯಾರ್ಡಿಗೆ ಕನೆಕ್ಟಿವಿಟಿ ಇದ್ದೀವಿ, ನಾವು ಕನೆಕ್ಷನ್ ಅಂದರೆ ಅದರ ವಸ್ತು ವಹಿವಾಟು ಮಾಡೋರಂತ ಇದ್ದೀವಿ. ನಮಗೊಂದು ಜಾಗ ಬೇಕು, ಎಕ್ಸಿಟು ಎಂಟ್ರಿ. ಯಾಕೆಂದರೆ ಮೈಸೂರು ರಿಂಗ್ ರೋಡಲ್ಲಿ ಎಲ್ಲಿಂದ ನೀವು ಎಲ್ಲಿಗೆ ಹಾದು ಬಂದ್ರೂ ಸರಿಸುಮಾರು ನಿಮಗೆ ಅರ್ಧ ಗಂಟೆಯಲ್ಲಿ ಎಂಟೈರ್ ಮೈಸೂರಿನ ರಿಂಗ್ ರೋಡಲ್ಲಿ ಒಂದು ರೌಂಡು ಓಡಾಡಿಬಿಡ್ಬೋದು. 1/2 hour to 45 minutes ಸಾಕು ಏನು ರಿಂಗ್ ರೋಡ್ ಇದೆ ಅಲ್ಲಿ ಓಡಾಡಲಿಕ್ಕೆ. ಸೊ ಎಂಟ್ರಿ ಆಗಿ ಎಕ್ಸಿಟ್ ಆಗಲಿಕ್ಕೆ ಮೈಸೂರಿಂದ ಬಹಳ ಈಸಿಯಾಗಿರುವಂತಹ ಈ ಲೊಕೇಶನ್ನಲ್ಲಿ ದಿಸ್ ಪ್ರಾಪರ್ಟಿ ಇನ್ನೊಮ್ಮೆ ತೋರಿಸ್ತೀನಿ ನೋಡಿ. ಇದು ಸೈಟ್ ಇದು. ಸೊ ಆಲ್ಮೋಸ್ಟ್ ಒಂದು 6,500 ಸ್ಕ್ವೇರ್ ಫೀಟ್ ಟೋಟಲ್ ಏರಿಯಾ ಇರುವಂಥದ್ದು. ರಿಂಗ್ ರೋಡ್ ಪಕ್ಕದಲ್ಲೇ ಇದೆ. ಮೈಸೂರು ಒಂದು ಭಾಗದಲ್ಲಿ ಲಲಿತಾದ್ರಿ ನಗರ ಇದೆ. ಲಲಿತಾದ್ರಿಪುರ ಸೇರಿದ್ದು ವರ್ಣ ಹೋಬಳಿ. ಲಲಿತಾದ್ರಿ ನಗರಕ್ಕೆ ಲಲಿತಾದ್ರಿಪುರ ಲಲಿತಾದ್ರಿಪುರ ಗ್ರಾಮಕ್ಕೆ ಸೇರಿರುವಂಥದ್ದು. ಬಟ್ ಆದರೆ ಮೂಡಾದಿಂದ ಕನ್ವರ್ಷನ್ ಆಗಿರುವಂಥದ್ದು, ಕಮರ್ಷಿಯಲ್ ಕನ್ವರ್ಷನ್ ಆಗಿರುವಂತಹ ಪ್ರಾಪರ್ಟಿ ವಿಚ್ ಇಸ್ ಫಾರ್ ಸೇಲ್. ಈ ವಿಡಿಯೋ ನೋಡ್ತಾ ಇದ್ದು ನಮಗೆ ಇದ್ರ ಬಗ್ಗೆ ಆಸಕ್ತಿ ಇದೆ, ಈ ಥರ ನಾವು ಪ್ರಾಪರ್ಟಿ ನೋಡ್ತಾ ಇದ್ದೀವಿ ಮೈಸೂರಲ್ಲಿ. ಯಾಕಂದರೆ ಇನ್ವೆಸ್ಟ್ಮೆಂಟ್ ವೈಸು ರಿಂಗ್ ರೋಡಲ್ಲಿ ಬಹಳ ರೇರ್ ನಿಮಗೆ ಈ ಥರ ರಿಂಗ್ ರೋಡ್ಗೆ ಸಿಗುವಂಥದ್ದು ಬಹಳ ರೇರ್ ಪ್ರಾಪರ್ಟಿ. ಯಾಕಂದರೆ ರಿಂಗ್ ರೋಡ್ ಈಗಾಗಲೇ ಮಾಡಿ ಸರಿಸುಮಾರು 8 to 10 ವರ್ಷ ಆಯಿತು. ಆಲ್ಮೋಸ್ಟ್ ಅಲ್ಲೆಲ್ಲ ಫಿಲ್ ಆಗೋಗಿದೆ. ಇಷ್ಟು ದೊಡ್ಡ ಅಂದರೆ ಈ ವಿಡ್ತು ಲೆಂತ್ 58 ಏನೋ ಇದೆ. ಇದು ಆಲ್ಮೋಸ್ಟ್ ಅಲ್ಲಿ ಹಿಂದಕ್ಕೆ 117 ಅಡಿ ಇದೆ. ಈ ಥರ ನಿಮಗೆ ಮಾಡಲಿಕ್ಕೆ ಅಂದರೆ ಬಹಳಷ್ಟು ಆ್ಯಕ್ಟಿವಿಟೀಸ್ನ ಮಾಡಿಕೊಳ್ಳಲಿಕ್ಕೆ ಸೂಕ್ತವಾಗಿರುವಂತಹ ಜಾಗ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು, ರೇಟು, ಲೊಕೇಶನು, ಓನರ್ ಮೀಟಿಂಗು, ಡಾಕ್ಯುಮೆಂಟೇಷನ್ನು, ಇವೆಲ್ಲದಕ್ಕೂ ಬಹಳ ಕ್ರಿಸ್ಟಲ್ ಕ್ಲಿಯರ್ ಆಗಿರುವಂಥ ಡಾಕ್ಯುಮೆಂಟೇಷನ್ ಇದೆ. ಎಲ್ಲವೂ ಸಂಪೂರ್ಣವಾಗಿ ನಾನು ಒದಗಿಸ್ಕೊಡ್ತೀನಿ. ನೀವು ನೋಡ್ಬೋದು, ಪರಿಶೀಲನೆ ಮಾಡ್ಬೋದು. ಓನರ್ ಅವರು ಸಿಗ್ತಾರೆ. ಮೈಸೂರಲ್ಲೇ ಇರುವಂತಹ ಮೈಸೂರು ನಿವಾಸಿಗಳೇ ಓನರ್ ಇದ್ರಾಗಿರುವಂಥವ್ರು. ಇದ್ರ ಬಗ್ಗೆ ಈ ವಿಡಿಯೋ ನೋಡ್ತಾ ಇದ್ದು ಇದ್ರ ಬಗ್ಗೆ ನನಗೆ ಇನ್ನಷ್ಟು ಮಾಹಿತಿ ಬೇಕು, ರೇಟು, ಲೊಕೇಶನ್, ಅದರ್ ಡೀಟೇಲ್ಸ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಮತ್ತು ಈ ಲೊಕೇಶನ್ ನೋಡಿದ ನಂತರ ನಿಮ್ಗೆ ಭಾಳಷ್ಟು ಐಡಿಯಾಗಳು ಬಂದುಬಿಡುತ್ತೆ. ಯಾಕಂದರೆ ಮೈಸೂರು ಆಗಿಲ್ಲದೆ ಇರೋರ್ಗೆ ಏನು ವಿಚಾರ ಹೇಳ್ತಾ ಇದ್ದೀನಿ ಅಂತಾರೆ ಈ ವಿಡಿಯೋ ನೋಡ್ತಾ ಇದ್ದು. ಈ ಥರ ರಿಂಗ್ ರೋಡಲ್ಲಿ ನಮಗೆ ಭಾಳಷ್ಟು ನಾವು ನೋಡಿದ್ದೀವಿ, ಯಾವುದೂ ಸರಿಯಾಗಿ ಸಿಗ್ತಾ ಇಲ್ಲ ಅಂತ. ಯಾಕೆ ಅಂತಂದರೆ
ಭಾಳ ಹಳೆಯ ಲೇಔಟು, ಭಾಳ ಹಳೆಯ ರಿಂಗ್ ರೋಡ್ ಇದು, ಭಾಳಷ್ಟು ಫಿಲ್ ಆಗೋಗಿದೆ. ಸೊ ಇಲ್ಲಿದೆ ಒನ್ ಆಫ್ ಇಟ್ಸ್ ಕೈಂಡ್. ನನ್ನ ಪ್ರಕಾರ ಕಮರ್ಷಿಯಲ್ ಆ್ಯಕ್ಟಿವಿಟಿ ಮಾಡಲಿಕ್ಕೆ ಫ್ಯೂಚರ್ಲಿ ನಿಮಗೆ ಯಾವುದೇ ತರಹದ ಆ್ಯಕ್ಟಿವಿಟಿ ಕಮರ್ಷಿಯಲ್ ಆ್ಯಕ್ಟಿವಿಟಿ ಮಾಡ್ಕೊಳ್ಳೋಕ್ಕೆ ಭಾಳ ಸೂಕ್ತವಾಗಿರುವಂತಹ ಜಾಗ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ನಾನು ಫೋನ್ ಮಾಡಿದ್ರೆ ನಾನು ನಿಮಗೆ ಒದಗಿಸ್ಕೊಡ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಫೋನ್ ನಂಬರ್ ಇದೆ, ಅದರಲ್ಲೇ ನಾನು ವಾಟ್ಸಪ್ಪಲ್ಲಿ ಸಹ ಅವೈಲೇಬಲ್ ಇದ್ದೀನಿ. ನೀವು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ಅಂದರೆ ಯು ಕ್ಯಾನ್ ವಾಟ್ಸಪ್ ಮೀ ಆಲ್ಸೋ. ಇದರ ಲೊಕೇಶನ್ ಆಗಲಿ ಇದ್ರ ಮಿನಿಮಮ್ ಡಾಕ್ಯುಮೆಂಟೇಷನ್ ಏನಾರು ಬೇಕಾಗಿದ್ದಲ್ಲಿ ನಾನು ಒದಗಿಸ್ಕೊಡ್ತೀನಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕೆ ಅನಂತ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.